2023-24ನೇ ಸಾಲಿನ ಪದವಿ ಸಮಾರಂಭದಲ್ಲಿ 1200 ವಿದ್ಯಾರ್ಥಿಗಳು ಪದವಿಯನ್ನು ಏನು ಸ್ವೀಕಾರ ಮಾಡಿದ್ರಿ, ತಮ್ಮೆಲ್ಲರನ್ನ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮನ್ನು ಯಾವ ರೀತಿ ಎಣೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಾದಂಥ ಪಾರ್ಥಸಾರಥಿರವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಗೂ ಉದ್ಘಾಟಕರಾದಂಥ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಹನುಮಂತಯ್ಯನವರೇ, ಹಿರಿಯರು ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಕೆಂಚಪ್ಪಗೌಡ್ರೆ, BITಯ ಚೇರ್ಮನ್ರು ಸನ್ಮಿತ್ರರಾದಂಥ ಧರ್ಮೇಶ್ರವರೇ, ವೆಂಕಟರಾಮೇಗೌಡ್ರೆ, ಗಂಗಾಧರ್ ಮತ್ತು ರಮೇಶ್ರವರೇ, ಸಂಸ್ಥೆಯ ಪ್ರಾಚಾರ್ಯರಾದಂಥ ಅಶ್ವಥ್ರವರೇ, ಹಾಗೆ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಕಳೆದ ವರ್ಷ 23 ರ್ಯಾಂಕ್ಗಳನ್ನು ಪಡೀಲಿಕ್ಕೆ, ಹಾಗೆ ಅದರ ಹಿಂದಿನ ವರ್ಷ 25 ರ್ಯಾಂಕ್ಗಳನ್ನು BITಗೆ ತರಿಸ್ಕೊಡ್ಲಿಕ್ಕೆ ಶ್ರಮ ವಹಿಸಿದಂಥ ನಮ್ಮೆಲ್ಲ ಬೋಧಕ ಸಿಬ್ಬಂದಿಗಳೇ, ಪದವಿಯನ್ನು ಪಡೀಲಿಕ್ಕೆ ತಮ್ಮ ಮಕ್ಕಳ ಪದವಿ ಸಮಾರಂಭಕ್ಕೆ ಸಾಕ್ಷೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕವೃಂದದವರೇ, ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಇವತ್ತು ನಮ್ಮ ಸಂಸ್ಥೆಯ 41ನೇ ಬ್ಯಾಚು, BITಯಿಂದ 41ನೇ ಬ್ಯಾಚು ವಿದ್ಯಾರ್ಜನೆಯನ್ನು ಮುಗಿಸಿ ತಮ್ಮ ಜೀವನದ ದಾರಿಯನ್ನು ಹುಡುಕ್ತಾ ಹೊರಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಏನಿವತ್ತು ಪದವಿಯ ಪ್ರಮಾಣವನ್ನು ಸ್ವೀಕಾರ ಮಾಡಿದ್ರಿ, ತಮ್ಮ ಜೀವನದ ಅತ್ಯಮೂಲ್ಯವಾದಂಥ ದಿನ. SSLC PUC ಮಾಡಿ ಡಿಗ್ರಿಯನ್ನು ಇವತ್ತು ಕಂಪ್ಲೀಟ್ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ವಿಶೇಷವಾದಂಥ ಒಂದು ದಿನ. ಇವತ್ತಿನ ದಿನಮಾನದಲ್ಲಿ ಪದವಿ ಅನ್ನುವಂಥದ್ದು ಒಂದು ಬೇಸಿಕ್ ಎಜುಕೇಷನ್ ಆಗಿದೆ. ಈ ಬೇಸಿಕ್ ಎಜುಕೇಷನ್ನಿನ ನಂತರ ಹಲವಾರು ಜನ ಸಾಕು, ನಮಗೆ ಇಷ್ಟೇ ವಿದ್ಯೆ ಸಾಕು ಅಂತ ಹೇಳಿ ಉದ್ಯೋಗವನ್ನು ಅರಸ್ತಾ ಹೋಗುವಂಥದ್ದು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗುವಂಥದ್ದು, ಅಥವಾ ಹೆಚ್ಚು ತಾಂತ್ರಿಕತೆಯನ್ನು. ಇವತ್ತು ಪ್ರಪಂಚ ವಿಶಾಲವಾಗಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಇಂಜಿನಿಯರ್ಸ್ಗೆ ತಮ್ಮ ಬುದ್ಧಿಶಕ್ತಿಗೆ ಯಾವ ಪ್ರಮಾಣದಲ್ಲಿ ಕೆಲಸ ಸಿಗ್ಬೋದು ಅಥವಾ ಸ್ವಂತ ಉದ್ಯೋಗ ಮಾಡ್ಬೋದು, ಅದೆಲ್ಲದಕ್ಕೂ ಕೂಡ ಅವಕಾಶಗಳು ತೆರೆಕೊಂಡಿದೆ. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ, ನಮ್ಮನ್ನು ನಾವು ಪ್ರಪಂಚಕ್ಕೆ ಅಥವಾ ಸಮಾಜಕ್ಕೆ ತೋರ್ಪಡಿಸ್ಕೊಳ್ತೀವಿ ಎನ್ನುವಂಥದ್ದು ತಮ್ಮಗಳ ಮೇಲೆ ಬಿಟ್ಟಿರುವಂಥದ್ದು. ತಾವು ಹೆಚ್ಚು ವಿದ್ಯಾರ್ಜನೆಯನ್ನು ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚು ಹೊಸ ಟೆಕ್ನಾಲಜಿಯನ್ನು ಪ್ರಪಂಚದಲ್ಲಿ ಚಂದ್ರನೆಡೆಗೆ ಹೋಗುವಂಥದ್ದು ಇರ್ಬೋದು, ಮಂಗಳ ಗ್ರಹಕ್ಕೆ ಹೋಗುವಂಥದ್ದು ಇರ್ಬೋದು, ಅದೆಲ್ಲದಕ್ಕೂ ಕೂಡ ಮೂಲ ಆಗುವಂಥದ್ದು ಒಂದು ಇಂಜಿನಿಯರಿಂಗ್ ತಾಂತ್ರಿಕತೆ. ಈ ತಾಂತ್ರಿಕತೆಯನ್ನು ಯಾವುದೇ ಹಂತಕ್ಕೆ ತಾವು ಡೆವಲಪ್ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ತಮಗೆ ಒಂದು ದಾರಿದೀಪ. ಪ್ರತಿ ವರ್ಷ ಸುಮಾರು 1200 ಇಂಜಿನಿಯರ್ಸ್ಗಳು ನಮ್ಮ ಬೆಂಗಳೂರು ತಾಂತ್ರಿಕ ವಿದ್ಯಾಲಯದಿಂದ ಹೊರಗಡೆ ಬರ್ತಾ ಸುಮಾರು 40-45 ಸಾವಿರ ಇಂಜಿನಿಯರ್ಸನ್ನು ಸಮಾಜಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಕೊಡಲಿಕ್ಕೆ ಬುನಾದಿ ಹಾಕಿ ಕೊಟ್ಟಂಥ 1979ರಲ್ಲಿ ಬುನಾದಿ ಹಾಕಿ ಕೊಟ್ಟಂಥ ನಮ್ಮ ಸಮುದಾಯದ ಅಂದಿನ ಹಿರಿಯರು ಇವತ್ತು ನಮ್ಮ ಸಂಸ್ಥೆ ಸಮಾಜಕ್ಕೆ ಎಂಥ ಕಾಣಿಕೆಯನ್ನು ಕೊಡ್ಬೋದು ವಿದ್ಯಾರ್ಜನೆ ಮುಖಾಂತರ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಪ್ರತಿಷ್ಠಿತವಾಗಿ ಪ್ರತಿ ವರ್ಷ ತನ್ನ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ತಾ ಹೋಗಲಿಕ್ಕೆ ಶ್ರಮ ವಹಿಸ್ತಿರ್ತಕ್ಕಂಥ ಪ್ರಾಚಾರ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ತಮ್ಮ ಶ್ರಮವನ್ನು ನಿರಂತರವಾಗಿ ಆಗ್ತಾ ಹೋಗ್ತಾ ಇದ್ದಾರೆ. ಯಾವುದೇ ಸಂಸ್ಥೆಗೆ, ಪ್ರತಿಷ್ಠಿತ ಸಂಸ್ಥೆಗೆ ಕಾಂಪಿಟೇಷನನ್ನು ಕೊಟ್ಟು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಇಂಜಿನಿಯರ್ಸ್ಗಳನ್ನು ತಯಾರಿ ಮಾಡ್ತಕ್ಕಂಥ ನಮ್ಮ BIT ಬೇಕಾಗಿರುವಂಥ ಹಲವಾರು
ಸಣ್ಣ ಪುಟ್ಟ ಕೆಲಸಗಳು ಕಾರ್ಯಗಳು, ಕಾಲೇಜಿಗೆ ಸಂಬಂಧಪಟ್ಟಂಥ ಏನು 6,000 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಹಂತ ಹಂತವಾಗಿ ಗುಣಮಟ್ಟ ಕೊಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ನಿರಂತರವಾಗಿ ಶ್ರಮವನ್ನು ವಹಿಸುತ್ತೆ. ಇದೇ ರೀತಿಯಾದಂಥ ವಿದ್ಯಾರ್ಜನೆಯನ್ನು, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಸಂಸ್ಥೆ ಬದ್ಧವಾಗಿದೆ. ತಮ್ಮೆಲ್ಲರ ಜೀವನ ಮುಂದಿನ ಭವಿಷ್ಯದಲ್ಲಿ ಸುಖಮಯವಾಗಿರಲಿ. ತಾವೆಲ್ಲರೂ ಇವತ್ತೇನು ಪದವಿ ಪ್ರಮಾಣವನ್ನು ತಗೊಂಡು ಹೊರಡ್ತಾ ಇದ್ದೀರಿ, ತಮ್ಮ ಜೀವನದ ದಾರಿಯನ್ನು ಹುಡುಕ್ತಾ ತಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ನನ್ನದು ಒಂದು ಮನವಿ, ತಾವೆಲ್ಲರೂ ಪ್ರಪಂಚದ ಯಾವುದೇ ಮೂಲೆಗೋಗಿ ಯಾವುದೇ ಉದ್ಯೋಗ ಮಾಡಿ, ಎಷ್ಟೇ ಹಣ ಸಂಪಾದನೆ ಮಾಡಿ, ತಾಯ್ನಾಡು ಸಂಸ್ಕೃತಿಯನ್ನು ತಾವು ಮರಿಬಾರ್ದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಮ್ಮ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ